ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕಲ್ಲಿ ನಾವು ಅರ್ಬಲ್ ಲೈಫಲ್ಲಿ ಒಂದು ಸೂಪರ್ ಆದ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಅರ್ಬಲ್ ಲೈಫ್ ಲೈನ್. ಈ ಅರ್ಬಲ್ ಲೈಫ್ ಲೈನ್ನ ಹೆಂಗ್ ತಗೊಳ್ಳೋದು ಮತ್ತೆ ಇದರ ಬೆನಿಫಿಟ್ಸ್ ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಈ ಅರ್ಬಲ್ ಲೈಫ್ ಲೈನ್ ನ ಒಮೆಗಾ 3 ಕ್ಯಾಪ್ಸೂಲ್ ಅಂತಾನು ಕರೀತಾರೆ. ಇವಾಗ ನಿಮ್ಗೊಂದು ಡೌಟ್ ಬರುತ್ತೆ, ಸರ್ ಈ ಒಮೆಗಾ 3 ಕ್ಯಾಪ್ಸೂಲ್ ನನಗೆ ಮೆಡಿಕಲ್ ಅಲ್ಲೇ ಸಿಗುತ್ತೆ ಕಮ್ಮಿ ಪ್ರೈಸ್ಗೆ, ನಾನು ಯಾಕೆ ಇಷ್ಟೊಂದು ಪ್ರೈಸ್ ಕೊಟ್ಬಿಟ್ಟು ಅರ್ಬಲ್ ಲೈಫ್ ಅಲ್ಲಿ ಇಸ್ಕೋಬೇಕು ಅಂತ ಕೇಳ್ತೀರಾ? ನಾನ್ ನಿಮ್ಗೆ ಹೇಳೋದಿಷ್ಟೇ, ನೀವೇ ಒಂದ್ ನಿಮಿಷ ಯೋಚನೆ ಮಾಡಿ ನೋಡಿ, ಕಮ್ಮಿ ಪ್ರೈಸ್ಗೆ ಒಮೆಗಾ 3 ಕ್ಯಾಪ್ಸೂಲ್ ಸಿಗುತ್ತೆ ಅಂದ್ರೆ ಅದರ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ನಾನು ಮೆಡಿಕಲ್ ಅಲ್ಲಿ ಸಿಗೋ ಟ್ಯಾಬ್ಲೆಟ್ಸ್ ಬಂದ್ಬಿಟ್ಟು ನಿಮ್ಗೆ ರಿಸಲ್ಟ್ ಕೊಡಲ್ಲ ಅಂತ ಹೇಳಕ್ ಬರಲ್ಲ. ಬಟ್ ನೀವು ಅರ್ಬಲ್ ಲೈಫ್ ಅಲ್ಲಿ ತಗೊಂಡ್ರೆ ನಿಮ್ಮ ರಿಸಲ್ಟ್ ಬೇಗ ಇರುತ್ತೆ ಅಂಡ್ ಬೆಟರ್ ಆಗಿರುತ್ತೆ. ಅಂಡ್ ಈ ಒಮೆಗಾ 3 ಅಥವಾ ಅರ್ಬಲ್ ಲೈಫ್ ಲೈನ್ ಬಂದ್ಬಿಟ್ಟು ಒಂದು ನಾನ್ ವೆಜಿಟೇರಿಯನ್ ಫುಡ್. ಈ ಅರ್ಬಲ್ ಲೈಫ್ ಲೈನ್ ಒಂದು ನಾನ್ ವೆಜಿಟೇರಿಯನ್ ಫುಡ್ ಅಂತ ರೆಪ್ರೆಸೆಂಟ್ ಮಾಡೋದಕ್ಕೆ ಆ ಬಾಕ್ಸ್ ಮೇಲೆನೆ ಒಂದು ರೆಡ್ ಕಲರ್ ಬಾಕ್ಸ್ ವಿತ್ ಇನ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇವಾಗ ನೀವು ಕೇಳ್ತೀರಾ, ಸರ್ ನಾನು ಬಂದ್ಬಿಟ್ಟು ಒಂದು ವೆಜಿಟೇರಿಯನ್ ಆದ್ರೆ ಹೆಂಗ್ ನಾನ್ ವೆಜ್ ನ ತಗೊಳ್ಳೋದು ಅಂತ. ನೀವು ಫ್ಯೂಚರ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಹಾರ್ಟ್ ರಿಲೇಟೆಡ್ ಇಶ್ಯೂ ಬಂತು ಅಂತ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ತೀರಾ. ಆಗ ಡಾಕ್ಟರ್ ಬಂದ್ಬಿಟ್ಟು ನಿಮ್ಗೆ ಒಮೆಗಾ 3 ಕ್ಯಾಪ್ಸೂಲ್ ನ ರೆಕಮೆಂಡ್ ಮಾಡ್ತಾರೆ. ನೀವು ಆ ಟೈಮಲ್ಲಿ ತಗೋಬೇಕಾಗುತ್ತೆ ನಿಮ್ಮ ಹೆಲ್ತ್ಗೋಸ್ಕರ. ಇದೇ ನೀವು ನಮ್ಮ ಹೆಲ್ತ್ಗೆ ಒಳ್ಳೇದು ಅಂತ ಇವಾಗಿಂದಾನೆ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಈ ಒಮೆಗಾ 3 ಕ್ಯಾಪ್ಸೂಲ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಗಾಡಿಗೆ ಹೆಂಗ್ ಇಂಜಿನ್ ಆಯಿಲ್ ನ ಯೂಸ್ ಮಾಡ್ತೀವೋ ಅದೇ ತರಾನೇ ನಮ್ಮ ಹಾರ್ಟ್ಗೆ ಒಮೆಗಾ 3 ಕ್ಯಾಪ್ಸೂಲ್ ನಮ್ಮ ಹಾರ್ಟ್ ನ ಸ್ಮೂತ್ ಆಗಿ ರನ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದೊಂದು ಮಾತ್ರ ಅಲ್ಲ, ನೀವು ಒಮೆಗಾ 3 ಕ್ಯಾಪ್ಸೂಲ್ ನ ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಬ್ಯಾಡ್ ಫ್ಯಾಟ್ ನ ಕಮ್ಮಿ ಮಾಡಿ ಗುಡ್ ಫ್ಯಾಟ್ ನ ಜಾಸ್ತಿ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ನಿಮ್ ಕೊಲೆಸ್ಟ್ರಾಲ್ ಲೆವೆಲ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿನಲ್ಲಿ ಟ್ರೈಗ್ಲಿಸರೈಡ್ ಅಂತ ಒಂದು ಫ್ಯಾಟ್ ಇರುತ್ತೆ. ಈ ಫ್ಯಾಟ್ ಬಂದ್ಬಿಟ್ಟು ನಮ್ಮ ಬ್ಲಡ್ ಸ್ಟ್ರೀಮ್ ಅಲ್ಲಿ ಮಿಕ್ಸ್ ಆಗಿರುತ್ತೆ. ನಾವು ಕನ್ಸ್ಯೂಮ್ ಮಾಡೋ ಫುಡ್ ನಲ್ಲಿ ಫ್ಯಾಟ್ ಅಥವಾ ಎಕ್ಸಸ್ ಆಯಿಲ್ ಇದ್ರೆ ನಮ್ಮ ಕಾರ್ಡಿಯಾಗೆ ತುಂಬಾ ಎಫೆಕ್ಟ್ ಆಗುತ್ತೆ. ನೀವು ಒಮೆಗಾ 3 ಕ್ಯಾಪ್ಸೂಲ್ ನ ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ಆ ಫ್ಯಾಟ್ ಲೆವೆಲ್ ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಅರ್ಬಲ್ ಲೈಫ್ ಲೈನ್ ಒಮೆಗಾ 3 ಕ್ಯಾಪ್ಸೂಲ್ ಅಲ್ಲಿ EPA ಮತ್ತೆ DHA ನ ಕೊಟ್ಟಿದ್ದಾರೆ. ಈ DHA ಏನ್ ಮಾಡುತ್ತೆ ಅಂದ್ರೆ ನಮ್ಮ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಈ EPA ಬಂದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಹಾರ್ಟ್ ಫಂಕ್ಷನ್ಸ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದೊಂದೇ ಇಲ್ಲ, ನಮ್ಮ ಬಾಡಿನಲ್ಲಿರೋ ಇನ್ಫ್ಲಮೇಷನ್ ನ ಕಮ್ಮಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಮೆಗಾ 3 ಕ್ಯಾಪ್ಸೂಲ್ ನ ಸ್ಯಾಲಮನ್ ಫಿಶ್ ಇಂದ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಆ ಸ್ಯಾಲಮನ್ ಫಿಶ್ ಸ್ಮೆಲ್ ಬರಬಾರ್ದು ಅಂತ ಕಂಪನಿ ಸೈಡ್ ಇಂದ ಲೋ ರಿಫ್ಲೆಕ್ಟಿವ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ನಿಮ್ಗೆ ಈ ಒಮೆಗಾ 3 ಕ್ಯಾಪ್ಸೂಲ್ ನ ಹೆಂಗ್ ತಗೊಳ್ಳೋದು ಅಂತ ಡೌಟ್ ಇರುತ್ತೆ. ನೀವು ಪರ್ ಡೇಗೆ 2 ಟೈಮ್ಸ್ ತಗೋಬೇಕು, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಆಫ್ಟರ್ ಫುಡ್. ಅಂಡ್ ಇದನ್ನ ಪ್ರೆಗ್ನೆಂಟ್ ವುಮೆನ್ಸ್ ತಗೋಬಹುದು, ಆದ್ರೆ ಒಂದು ವೆಲ್ನೆಸ್ ಕೋಚ್ ಗೈಡೆನ್ಸ್ ಇಂದ ತಗೊಳ್ಳಿ ಬೆಟರ್. ನಿಮ್ಗೆ ಈ ಅರ್ಬಲ್ ಲೈಫ್ ಲೈನ್ ಬಗ್ಗೆ ಇನ್ನ ಮೋರ್ ಇನ್ಫಾರ್ಮೇಶನ್ ಬೇಕಂದ್ರೆ ಕೆಳಗಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಗೈಡ್ ಮಾಡ್ತೀನಿ ಅಂಡ್ ನಿಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ನೈಸ್ ಡೇ.